ನಮಸ್ಕಾರ. ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಸುಮಾ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರ ಸಂಘದ ವತಿಯಿಂದ ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಕಾರ್ಯಕ್ರಮ. ರಕ್ತದಾನ ಮಾಡಿ ದಿಢೀರ್ ಕುಸಿದು ಬಿದ್ದ ಮಾಗಡಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಸಿದ್ದೇಶ್ವರ್. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಅಂಬೇಡ್ಕರ್ ಭವನದಲ್ಲಿ ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪಟ್ಟಣದ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಅಂಬೇಡ್ಕರ್ ಭವನದಲ್ಲಿ ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮಾಗಡಿಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘ ಹಾಗೂ ಬೆಂಗಳೂರಿನ ಜೀವರಕ್ಷಾ ಸ್ವಯಂ ಪ್ರೇರಿತ ರಕ್ತನಿಧಿ ಇವರ ಸಂಯುಕ್ತಾಶ್ರಯದಲ್ಲಿ ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ಎಂದು ಅಂಬೇಡ್ಕರ್ ಭವನದಲ್ಲಿ ದೀಪ ಬೆಳಗಿಸಿ ಪ್ರತಿಭಟನೆ ನಡೆಸಿದರು. ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು, ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಎಂಬ ಘೋಷಣೆಗಳನ್ನು ಪ್ರತಿಭಟಿಸಿದರು. ವೇದಿಕೆ ಕಾರ್ಯಕ್ರಮ ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬೃಹತ್ ರಕ್ತದಾನವನ್ನು ಮಾಡುವ ಮೂಲಕ ಸಾಮಾಜಿಕ ಕಳಕಳಿಯ ಎನ್ಪಿಎಸ್ ವಿರೋಧದ ಒಂದು ಹೋರಾಟವನ್ನು ಇವತ್ತು ಎನ್ಪಿಎಸ್ ನೌಕರರ ಸಂಘ ಏನು ಹಮ್ಮಿಕೊಂಡಿದೆ. ಅದೇ ರೀತಿಯಲ್ಲಿ ನಮ್ಮ ಮಾಗಡಿ ತಾಲೂಕಿನಲ್ಲಿ ಇವತ್ತು ಅಂಬೇಡ್ಕರ್ ಭವನದಲ್ಲಿ ನಾವು ಎನ್ಪಿಎಸ್ ನೌಕರರೆಲ್ಲೂ ಸೇರಿ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಎನ್ಪಿಎಸ್ ವಿರುದ್ಧವಾಗಿ ಈ ಒಂದು ಹೋರಾಟವನ್ನ ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಮೂಲಕ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಇದನ್ನ ತಲುಪಿಸಬೇಕು, ಅವ್ರಿಗೆ ಎನ್ಪಿಎಸ್ ಅನ್ನ ರದ್ದು ಮಾಡಲಿಕ್ಕೆ ಮನವಿಯನ್ನ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸಂಘದ ಮೂಲಕ ನಾನು ಮನವಿಯನ್ನ ಕೊಡ್ತಾ ಇದ್ದೀನಿ. ನೌಕರರ ಸಂಧ್ಯಾಕಾಲದ ಬದುಕಿನ ಊರುಗೋಲಾದ ಹಳೆ ಪಿಂಚಣಿ ಪದ್ಧತಿ ಮರುಜಾತಿಯ ಹಕ್ಕೊತ್ತಾಯಕ್ಕಾಗಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಎನ್ಪಿಎಸ್ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ದೇವರಾಜ್ರವರು ಮಾತನಾಡಿ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವು ಎನ್ಪಿಎಸ್ ಎನ್ನುವ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಇದು ಅವೈಜ್ಞಾನಿಕವಾಗಿದೆ ಹಾಗೂ ಹಳೆಯ ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ಪಿಂಚಣಿ ಪದ್ಧತಿಯನ್ನು ನಮ್ಮ ರಾಜ್ಯದಲ್ಲಿಯೂ ಜಾರಿಗೆ ತರಬೇಕೆಂದು ತಿಳಿಸಿದರು. 1/4/2006ರಿಂದ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಒಂದು NPS ಅಂತಕ್ಕಂಥ ಹೊಸ ಪಿಂಚಣಿ ಯೋಜನೆ ಅಂತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಏನು ನಮ್ಮ ರಾಜ್ಯದಲ್ಲಿ ಹಾಗೂ ಎಲ್ಲ ರಾಜ್ಯಗಳಲ್ಲಿ ಜಾರಿಗೆ ತಂದಿದೆ. ಈ ಒಂದು ಪಿಂಚಣಿ ವ್ಯವಸ್ಥೆ ಅವೈಜ್ಞಾನಿಕವಾದದ್ದು ಮತ್ತು ನೌಕರರ ಒಂದು ಸಂಬಳದಲ್ಲಿ 10%
10% ಮೊತ್ತವನ್ನು ಹಿಡಿದು 10% ಮತ್ತೆ ಸರ್ಕಾರ ಭರಿಸಿ ಇದನ್ನು ಷೇರು ಮಾರ್ಕೆಟಲ್ಲಿ ಬಿಡೋದ್ರಿಂದ ಷೇರು ಮಾರುಕಟ್ಟೆ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಅದು ಒಂದು ಅವೈಜ್ಞಾನಿಕವಾದಂಥ ಅದು ಅಸ್ಥಿರತೆಯಿಂದ ಕೂಡಿರ್ತಕ್ಕಂಥದ್ದು. ಯಾವಾಗಲೂ ಸ್ಥಿರವಾಗಿರಲ್ಲ, ಒಂದೇ ರೀತಿಯ ಬಡ್ಡಿ ಮತ್ತು ಬೇರೆ ರೀತಿಯ ಸೌಲಭ್ಯಗಳು ನಮಗೆ ಸಿಗಲ್ಲ. ಹಾಗಾಗಿ ಪ್ರತಿದಿನ ಈಗ ಸರ್ಕಾರಿ ನೌಕರರ ಒಂದು ಏನು ಖಾತೆ ಇದೆ ಆ ಹಣದಿಂದ ಪ್ರತಿದಿನ ಅದು ಏನಾಗ್ತಾ ಇದೆ ಅಂದರೆ 1,000 ರಿಂದ 2,000 3,000 ಲಾಸ್ ಆಗ್ತಾ ಹೋಗ್ತಿದೆ. ಹೀಗಾಗಿ ಕಳೆದ ವರ್ಷದಲ್ಲಿ 40,000 ರಿಂದ 50,000 ರೂಪಾಯಿ ಪ್ರತಿಯೊಬ್ಬ NPS ನೌಕರರಿಗೆ ಲಾಸ್ ಆಗಿದೆ. ಆದ್ದರಿಂದ ಇವತ್ತು ಏನು ಜನವರಿ 20 ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಮೊತ್ತದ ಹೋರಾಟವನ್ನು ಮಾಡಿದ್ದೀವಿ. 1 ಲಕ್ಷಕ್ಕೂ ಅಧಿಕ ನೌಕರರು ಸೇರಿ. ಅದರಿಂದ ಇವತ್ತು ಸರ್ಕಾರ ನಮಗೆ ಆ ಒಂದು ಹೋರಾಟದ ನೋಡಿ ನಮಗೆ ಇವತ್ತು DCRG ಅಂತಕ್ಕಂಥದ್ದನ್ನು ಕೊಟ್ಟಿದೆ. ನಾವು ಕೇಳ್ತಾ ಇರೋದು ಕೇವಲ DCRG ಅಲ್ಲ, ಫ್ಯಾಮಿಲಿ ಪೆನ್ಷನ್ ಅಲ್ಲ, ಹಳೆಯ ನೌಕರರಿಗೆ ಏನು ಸರ್ಕಾರಿ ನೌಕರರಿಗೆ ನೀವು ಕೊಡ್ತಾ ಇದ್ದೀರಾ ಪೆನ್ಷನ್ನು, ಅದೇ ರೀತಿ ಒಂದು ಪಿಂಚಣಿ ವ್ಯವಸ್ಥೆಯನ್ನ ನಮ್ಮ ರಾಜ್ಯದಲ್ಲಿ ಜಾರಿಗೆ ತರಬೇಕು, ಎಲ್ಲ ನೌಕರರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಬೃಹತ್ ರಕ್ತದಾನ ಮಾಡುವ ಮೂಲಕ ರಾಜ್ಯದಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸೋದ್ರ ಮೂಲಕ NPS ಅನ್ನು ವಿರೋಧಿಸಿ ಇವತ್ತು ಹೋರಾಟವನ್ನ ನಮ್ಮೆಲ್ಲ ನೌಕರರು ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲೂ ಹಾಗೆ ಒಂದು 200 ರಿಂದ 300 ಜನ ನೌಕರರು ಇವತ್ತು ಈ ಒಂದು ಧರಣಿಯಲ್ಲಿ ಒಂದು ಬ್ಲಡ್ ಅನ್ನ ಕೊಡೋದ್ರ ಮೂಲಕ ತಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪೆನ್ಷನ್ ಅನ್ನ ಮಾನ್ಯ ಕುಮಾರಸ್ವಾಮಿ ಅವರ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೇನೆ, ದಯಮಾಡಿ ಈ ಒಂದು ಹೊಸ ಪಿಂಚಣಿ ಯೋಜನೆ ಏನಿದೆ ಅದನ್ನು ರದ್ದು ಮಾಡಿ ದಯಮಾಡಿ ನಮಗೆ ಹಳೆ ಪಿಂಚಣಿ ಯೋಜನೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಮಾಗಡಿ ತಾಲೂಕು ಕರ್ನಾಟಕ ರಾಜ್ಯ NPS ನೌಕರರ ಸಂಘದ ಅಧ್ಯಕ್ಷನಾಗಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ನಂತರದಲ್ಲಿ NPS ನೌಕರರ ಸಂಘದ ಕಾರ್ಯದರ್ಶಿಯಾದ ವಿಜಯರವರು ಮಾತನಾಡಿ, ನಮ್ಮದು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ಹೋರಾಟ. ರಾಜ್ಯಾದ್ಯಂತ 1 ಲಕ್ಷಕ್ಕೂ ಹೆಚ್ಚು ಮಂದಿ NPS ನೌಕರರು ರಕ್ತದಾನವನ್ನು ಮಾಡುವ ಮೂಲಕ ದಾಖಲೆಯನ್ನು ಮಾಡಿದ್ದೇವೆ. OPS ನೌಕರರ ಹಳೆ ಪಿಂಚಣಿ ಪದ್ಧತಿಯ ಹಾಗೆ ನಮಗೂ ಪಿಂಚಣಿ ವ್ಯವಸ್ಥೆ ಬೇಕೆಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಹಲವಾರು ಹೋರಾಟಗಳನ್ನು ನೋಡಿದ್ದೀವಿ. ಆದರೆ ಇವತ್ತು NPS ನೌಕರರ ಸಂಘ ವಿನೂತನವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದೆ. ನಮ್ಮದು ಕೂಡ ಒಂದು ಸಾಮಾಜಿಕ ಕಳಕಳಿಯ ಹಿನ್ನೆಲೆಯನ್ನು ಹೊಂದಿರುವಂತಹ ಒಂದು ಹೋರಾಟ. ಬೇರೆ ಬೇರೆ ಹೋರಾಟಗಳಲ್ಲಿ ದೊಂಬಿ ಗಲಾಟೆಗಳಾಗ್ತದೆ, ಬಟ್ ನಮ್ಮ ಹೋರಾಟದಲ್ಲಿ ಆ ಥರ ಇಲ್ಲ. ರಕ್ತ ಕೊಟ್ಟೆವು ಪಿಂಚಣಿ ಬಿಡುವಂಥ ಒಂದು ವಿನೂತನ ಕಾರ್ಯಕ್ರಮ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಸುಮಾರು 1 ಲಕ್ಷ NPS ನೌಕರರು ಇವತ್ತು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಇದ್ರ ಮುಖಾಂತರ ಕೂಡ ನಾವು ಗಿನ್ನಿಸ್ ದಾಖಲೆ ಮಾಡ್ತಾ ಇದ್ದೀವಿ. ಈ 65,000 ಜನ HDFC ನೌಕರರು ಕೂಡ ಬ್ಲಡ್ ಡೊನೇಟ್ ಮಾಡಿ ಅವರು ವಿಶ್ವ ದಾಖಲೆ ಮಾಡಿದ್ರು. ಇವತ್ತು ನಾವು ಆ ದಾಖಲೆಯನ್ನು ಮುರಿತಾ ಇದ್ದೀವಿ. ಸುಮಾರು 1 ಲಕ್ಷ ಜನ NPS ನೌಕರರು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಒಂದು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆ ಒಂದೇ, ಏನು ಹಳೆ ಪಿಂಚಣಿ ಪದ್ಧತಿ ಜಾರಿ ಇದೆ, OPS ನೌಕರಿಗೆ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿ ಇದೆ, ನಮಗೂ ಕೂಡ ಅದೇ ಆಗಬೇಕು. ನಾವು ಕೂಡ ಸರ್ಕಾರಿ ನೌಕರರೇ, ಅವರಿಗೊಂಥರ ಇವರಿಗೊಂಥರ ಮಲ್ತಾಯಿ ಧೋರಣೆ ಮಾಡಬಾರ್ದು ಸರ್ಕಾರ. ಯಾಕೆಂದ್ರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಬೆಳಿಗ್ಗೆ 10 ರಿಂದ ಸಂಜೆ 5 ಗಂಟೆಗೂ ನಾವು ಸಮಾನವಾಗಿ ದುಡಿತೀವಿ. ನಮಗೆ ಇವರಿಗೊಂಥರ ಪಿಂಚಣಿ ತಾರತಮ್ಯ ಆಗಬಾರ್ದು. ಯಾಕೆ ಪಿಂಚಣಿ ವ್ಯವಸ್ಥೆ ಅನ್ನೋದು ನಮಗೆ ಭಿಕ್ಷೆ ಕೊಡ್ತಿಲ್ಲ ಸರ್ಕಾರ. ನಾವು ಮಾಡುವಂತ ಕೆಲಸಕ್ಕೆ ಅದು ಸಂಧ್ಯಾ ಕಾಲದಲ್ಲಿ ನಮಗೆ ಒಂದಿಷ್ಟು ಜೀವನ ನಡೆಸಲಿಕ್ಕೋಸ್ಕರ ಕೊಡುವಂತ ವ್ಯವಸ್ಥೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಸರ್ಕಾರ ಪಿಂಚಣಿ ವ್ಯವಸ್ಥೆ ಅನ್ನೋದು ಭಿಕ್ಷೆ ಅಲ್ಲ, ಸರ್ಕಾರ ನೌಕರಿಗೆ ಕೊಡುವಂತ ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥೆ ಅಂತೇಳಿ. ಸೊ ಈಗಾಗಲೇ ಷೇರು ಮಾರುಕಟ್ಟೆ ನಮ್ಮ ಸ್ನೇಹಿತರು ಹೇಳಿದ್ರು ಷೇರು ಮಾರುಕಟ್ಟೆ ಬಗ್ಗೆ. ಸ್ನೇಹಿತರೆ, ನೀವೇ ನೋಡ್ತಾ ಇದ್ದೀರಾ, ಸುಮಾರು 1 ವಾರದಲ್ಲಿ ಷೇರು ಮಾರುಕಟ್ಟೆಯಲ್ಲಿ 12 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಅಲ್ಲಿ ನಷ್ಟ ಆಗ್ತಾ ಇದೆ ಅಂತ ಕೂಡ ನಮಗೂ ಕೂಡ NPS ಎಲ್ಲೋ ಒಂದ್ ಕಡೆ ನಷ್ಟ ಆಗ್ತಾ ಇದೆ. ನಮ್ಮ ನೌಕರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಈಗಾಗಲೇ ನೋಡಿ, ನಮಗೆಲ್ಲಿಗೆ ವಿಜಯ ಮಲ್ಯಗೂ ನಮಗೆ ಸಂಬಂಧನೇ ಇಲ್ಲ. ಆದರೆ ವಿಜಯ ಮಲ್ಯ SBI ಬ್ಯಾಂಕಲ್ಲಿ 8,000 ಕೋಟಿಯಷ್ಟು ಹಣವನ್ನ ಸಾಲ ತಗೊಂಡಿದ್ದಾರೆ. ಆದರೆ ಇದೇ SBI ಅಲ್ಲಿ ನಮ್ಮ NPS ನೌಕರರ ಶೇರ್ ಇದೆ. 33% ಶೇರು SBI ಇದೆ, 33% ಶೇರು UTL ಇದೆ, 33% ಶೇರು LIC ಇದೆ. ಈಗ ವಿಜಯ್ ಮಲ್ಯ ಅಂತ ಹಲವಾರು ದಗಾಕೋರರು ಹಣವನ್ನ ಲಪಟಾಯಿಸಿಕೊಂಡು ವಿದೇಶಿಗೆ ಹೋಗಿದ್ದಾರೆ. ಇಲ್ಲಿ ಅದರ ಒಂದು ಮೌಲ್ಯ SBI ಇಂದ ಒಂದು ಶೇರು ಮಾರ್ಕೆಟ್ ಮೌಲ್ಯ ಕಮ್ಮಿ ಆದರೆ ಇದು ಕೂಡ ನಮ್ಮ NPS ನೌಕರರಿಗೆ ಬಾಧಿತವಾಗುತ್ತೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮನೆ ಮಾಡೋದೇನಪ್ಪ ಅಂದ್ರೆ, ಏನು ನಮಗೆ ಯಾವುದೇ ರೀತಿಯಾದಂತಹ NPS ಬೇಡ, OPS ನ ಜಾರಿ ಮಾಡಬೇಕಾಗಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಂಡು. ನಂತರದಲ್ಲಿ NPS ನೌಕರರ ಪ್ರತಿಭಟನೆಗೆ ಬೆಂಬಲವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೆಂಪೇಗೌಡ ಹಾಗೂ ರಾಮನಗರ ಜಿಲ್ಲಾಧ್ಯಕ್ಷರಾದ ಲೋಕೇಶ್ ರವರು ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದರು. ಇಡೀ ರಾಜ್ಯಾದ್ಯಂತ NPS ಶಿಕ್ಷಕರು
ಬೀದಿಗೆ ಇಳಿದು ಹೋರಾಟವನ್ನು ಸಾಂಕೇತಿಕವಾಗಿ ಮಾಡ್ತಾವೆ. ಇವತ್ತು ಅವ್ರದ್ದು ನಿರ್ಧಾರ ಏನು? ರಕ್ತವನ್ನು ಕೊಟ್ಟೆವು, ಪಿಂಚಣಿಯನ್ನು ಬಿಡೆವು ಎಂಬ ಒಂದು ಘೋಷಣೆ ಮುಖಾಂತರ ಈಗ ಆಲ್ರೆಡಿ ಮಾಗಡಿ ಟೌನ್ ಪಟ್ಟಣದಲ್ಲಿ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಸಮಾಜಕ್ಕೆ ಒಂದು ಹಾಗೂ ಪತ್ರಕರ್ತರಿಗೆ ಈ ಒಂದು ಕೂಗನ್ನು ಮನಮುಟ್ಟಿ ಹೇಳುವ ರೀತಿಯಲ್ಲಿ ಘೋಷಣೆಯನ್ನು ಕೂಗಿ ಈಗ ಆಲ್ರೆಡಿ ತಹಸೀಲ್ದಾರ್ ಅವರಿಗೆ NPS ನೌಕರರು ತಮ್ಮ ಮನವಿಯನ್ನು ಆಲ್ರೆಡಿ ಈಗ ಕೊಟ್ಟಿದ್ದಾರೆ. ಇವರ ಒಂದು ಕೂಗು ಖಂಡಿತವಾಗಲೂ ಸಕ್ಸಸ್ ಆಗಲಿ. ಆ ಒಂದು ಕೂಗಿಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ರಾಜ್ಯ ಸಂಘ ಆಗಿರ್ಬೋದು, ಜಿಲ್ಲಾ ಸಂಘ ಆಗಿರ್ಬೋದು, ತಾಲೂಕು ಸಂಘ ಆಗಿರ್ಬೋದು, ನಿರಂತರವಾಗಿ ಅವರ ಒಂದು ಸಂಪರ್ಕದಲ್ಲಿದ್ದೇವೆ. ಆ NPS ನೌಕರರು ಏನು ಕೆಲಸವನ್ನು ಮಾಡ್ತಾರೋ ಅವ್ರಿಗೆ ಹಳೆ ಪಿಂಚಣಿ ಏನು ಬರ್ತದೋ, OPS ಶಿಕ್ಷಕರು ಏನು ಸವಲತ್ತನ್ನು ತೆಗೆದುಕೊಳ್ತಾವ್ರೋ ಆ ಸವಲತ್ತನ್ನು ಕೊಡ್ಲಿ ಸರ್ಕಾರ. ಈಗ ಆಲ್ರೆಡಿ ಇದು ವಿಚಾರ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿರೋ ವಿಚಾರ. ಎಲೆಕ್ಷನ್ಗೆ ಮುಂಚೆಯಾಗಿ ಇದು ಘೋಷಣೆಯನ್ನು ಮಾಡಿದ್ರು. ಇದು ಒಂದು ಭಾಗ. ಇದನ್ನು ಮನಗೊಂಡು ಇಡೀ ರಾಜ್ಯಾದ್ಯಂತ NPS ನೌಕರರು ಏನು ಹೋರಾಡ್ತಾವರೋ ಅದನ್ನ ಮನಮುಟ್ಟುವ ರೀತಿಯಲ್ಲಿ ಅವರಿಗೆ ಒಂದು ತಹಸೀಲ್ದಾರ್ ಮುಖಾಂತರ, DC ಮುಖಾಂತರ ಅವರಿಗೆ ಆ ಒಂದು ಮನವಿಯನ್ನ ತಲುಪಿಸ್ತಾವ್ರೆ. ಅದನ್ನ ಸರ್ಕಾರ ಮನಗೊಂಡು NPS ನೌಕರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಅಂದ್ಬಿಟ್ಟು ನಾನು ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ಏನಿದು ಸರ್ಕಾರ ಮಾಡ್ತಿರಕ್ಕಂಥದ್ದು ಅವೈಜ್ಞಾನಿಕ ಕ್ರಮ. ಒಂದ್ ಕಡೆ OPS, ಮತ್ತೊಂದು ಕಡೆ NPS. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ. ಯಾಕೆಂದ್ರೆ ಯಾರೇ ಒಬ್ಬ ನೌಕರಿ ಅವನು ಓದಿ ವಿದ್ಯಾಭ್ಯಾಸವನ್ನು ಮುಗಿಸಿ ಸರ್ಕಾರಿ ನೌಕರಿ ಅಂತ ಯಾಕೆ ಆಸೆ ಪಡ್ತಾನೆ ಅಂದ್ರೆ, ಇಡೀ ವಯಸ್ಸಿನಲ್ಲಿ, ಕೊನೆಯ ವಯಸ್ಸಿನಲ್ಲಿ ಪೆನ್ಷನ್ ಸಿಗ್ತದೆ, ವಯಸ್ಸಾದ ಮೇಲೆ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನಕ್ಕಂಥ ಉದ್ದೇಶದಿಂದ ಸರ್ಕಾರಿ ನೌಕರಿ ಕಷ್ಟಪಟ್ಟು ಪರೀಕ್ಷೆಗಳನ್ನು ಬರೆದು ಸರ್ಕಾರಿ ನೌಕರಿಗೆ ಇಟ್ಟಿಸಿಕೊಂಡಾಗ ಈ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ. ಅವರ ಚುನಾವಣೆಯ ಪ್ರಣಾಳಿಕೆಯಲ್ಲಿ NPS ನೌಕರರಿಗೆ ನಾನು ನಿಯಮವನ್ನು ತಿದ್ದುಪಡಿ ತಂದು ಅನುಕೂಲ ಮಾಡ್ಕೊಡ್ತೀವಿ ಅನ್ನಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ. ಖಂಡಿತ ಅವರ ಅಧಿಕಾರ ಅವಧಿಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತ ನಾನು ಜಿಲ್ಲಾಧ್ಯಕ್ಷನಾಗಿ ಅವರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ಇದಕ್ಕೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಂಪೂರ್ಣವಾಗಿ ಇವರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಈ ಸಂದರ್ಭದಲ್ಲಿ NPSನ ತಾಲೂಕು ಅಧ್ಯಕ್ಷರಾದ ದೇವರಾಜ್, ಕಾರ್ಯದರ್ಶಿ ವಿಜಯ್, ಕೆಂಪೇಗೌಡ, ಗುರುಮೂರ್ತಿ, ಲೋಕೇಶ್, ಜಯರಾಮ್, ಕುಮಾರ್, ನಾಗೇಶ್ ಹಾಗೂ ಎಲ್ಲ NPS ಸರ್ಕಾರಿ ನೌಕರರ ಸಂಘದ ಕಾರ್ಯಕರ್ತರು ಹಾಜರಿದ್ದರು. ಮಾಗಡಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಸಿದ್ದೇಶ್ವರ್ ಅವರು ರಕ್ತದಾನ ಮಾಡಿದ ನಂತರದಲ್ಲಿ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಚಿಕಿತ್ಸೆಗಾಗಿ ಬೆಂಗಳೂರಿನ ಕೊಲಂಬಿಯಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘದ ವತಿಯಿಂದ ನಡೆದ ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಕಾರ್ಯಕ್ರಮದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಸಿದ್ದೇಶ್ವರ್ ಅವರು ರಕ್ತದಾನವನ್ನು ಮಾಡಿದ್ದರು. ರಕ್ತದಾನ ಮಾಡಿ ರಸ್ತೆಯಲ್ಲಿ ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ತಾಲೂಕಿನ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಅವರನ್ನು ಬೆಂಗಳೂರಿನ ಕೊಲಂಬಿಯಾ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನ ಮೂಲಕ ಕರೆದೊಯ್ಯಲಾಗಿದೆ.
ಈ ಸಂದರ್ಭದಲ್ಲಿ ಶಿಕ್ಷಕ ಜಯರಾಮ್ ಮಾತನಾಡಿ ಎಲ್ಲಾ ನೌಕರರು ರಕ್ತದಾನ ಮಾಡುವ ಮೂಲಕ ಪ್ರತಿಭಟನೆ ಮಾಡುತ್ತಿದ್ದ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಸಿದ್ದೇಶ್ವರ್ ಅವರು ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಸುಸ್ತಾಗಿ ಕುಸಿದು ಬಿದ್ದ ಕಾರಣ ಅವರನ್ನು ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಚಿಕಿತ್ಸೆ ಫಲಿಸದೆ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂದು ತಿಳಿಸಿದರು. ಸರ್ಕಾರಿ ನೌಕರರ ಒಂದು ಹೋರಾಟ ಇತ್ತು. ಆ ಹೋರಾಟದ ಅಂಗವಾಗಿ ರಕ್ತ ಕೊಟ್ಟೆವು ಪಿಂಚಣಿ ಬಿಡುವು ಅಂತ ಒಂದು ಹೋರಾಟ ಕಾರ್ಯಕ್ರಮ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಮಾಗಡಿ ತಾಲೂಕು NPS ಸರ್ಕಾರಿ ನೌಕರರ ಸಂಘ ಆಯೋಜನೆ ಮಾಡಿತ್ತು. ಆ ಸಂದರ್ಭದಲ್ಲಿ ರಕ್ತವನ್ನು ಎಲ್ಲ ಸರ್ಕಾರಿ ನೌಕರರು, ಪ್ರಾಥಮಿಕ ಶಾಲಾ ಶಿಕ್ಷಕರು, ಇಡೀ ಮಾಗಡಿ ತಾಲೂಕಿನ 28 ಇಲಾಖೆ ಎಲ್ಲ ಸರ್ಕಾರಿ ನೌಕರರು ರಕ್ತದಾನವನ್ನು ಮಾಡೋದ್ರ ಮೂಲಕ ಪ್ರತಿಭಟನೆ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಲೇ ಈಗ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡೋದಕ್ಕೆ ಸ್ವಯಂ ಪ್ರೇರಿತವಾಗಿ ಕೊಟ್ಟರು. ವಯೋಸಹಜವಾಗಿ ಸಾಹೇಬರಿಗೆ ಸುಮಾರು 55 ವರ್ಷ ಮೇಲ್ಪಟ್ಟು ವಯಸ್ಸಾಗಿತ್ತು. ಅಂಥ ಸಂದರ್ಭದಲ್ಲಿ ಹೆಚ್ಚೇನು ಅಪಾಯಕಾರಿ ಸನ್ನಿವೇಶ ಇಲ್ಲ. ರಕ್ತ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಸುಸ್ತಾಗಿದ್ದಾರೆ. ಅದರಿಂದ ನಮ್ಮ ಮಾಗಡಿ ತಾಲೂಕಿನ ವೈದ್ಯಾಧಿಕಾರಿಗಳು ಅವರಿಗೆ ತಕ್ಕಮಟ್ಟಿಗೆ ಶುಶ್ರೂಷೆಯನ್ನು ಮಾಡಿದ್ದಾರೆ. ಅದರಿಂದ ಈ ಹೆಚ್ಚಿನ ಒಂದು ಅವರ ಮುತುವರ್ಜಿ, ಆರೋಗ್ಯದ ಮುತುವರ್ಜಿಯ ಮೇರೆಗೆ ನಮ್ಮ ಶಿಕ್ಷಕರ ಒಡನಾಡಿಯಾದಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನು, ನಮ್ಮ ಸಾಹೇಬರನ್ನು ಬೆಂಗಳೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇಲ್ಲಿ ಗೊಂದಲ ಮಾಡಿಕೊಳ್ಳುವಂಥ ಸಂದರ್ಭಗಳು ಮತ್ತು ಏನೂ ಇಲ್ಲ. ನಮ್ಮ ಸಾಹೇಬರು ತುಂಬ ಒಳ್ಳೆಯ ಧನಾತ್ಮಕವಾಗಿ ಅವರು ಚಿಂತನೆ ಮಾಡುವಂಥ ವ್ಯಕ್ತಿಗಳಾಗಿರೋದ್ರಿಂದ ಅವ್ರಿಗೂ ಡಾಮಿನೆಂಟ್ ತುಂಬ ಹೆಚ್ಚಾಗಿದ್ದಾರೆ. ಅದರಿಂದ ಅವ್ರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಮಾಗಡಿ ದಯಾಮಯ ರಂಗನಾಥ ಸ್ವಾಮಿ ಅವರಿಗೆ ತೊಂದರೆಯನ್ನು ಕೊಡೋದಿಲ್ಲ, ಆರೋಗ್ಯವನ್ನು ಕಾಪಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಅವರಿಗೆ ಸಮಸ್ತ ಮಾಗಡಿ ತಾಲೂಕಿನ ಎಲ್ಲ ಸರ್ಕಾರಿ ನೌಕರ ಶಿಕ್ಷಕರ ಬಳಗದಿಂದ ಅವರಿಗೆ ಶುಭವನ್ನು ಕೋರಿ ಆರೋಗ್ಯವಾಗಿ ಹಿಂದಿರುತ್ತಾರೆ ಅಂತ ನಂಬಿಕೆ ಇದೆ ಸರ್. ನಂತರದಲ್ಲಿ ತಾಲೂಕು ವೈದ್ಯಾಧಿಕಾರಿಯಾದ ರಾಜೇಶ್ವರ್ ಅವರು ಮಾತನಾಡಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಸಿದ್ದೇಶ್ವರ್ ಅವರು ರಕ್ತದಾನ ಮಾಡಿದ ನಂತರದಲ್ಲಿ ಕುಸಿದು ಬಿದ್ದಿದ್ದರಿಂದ ಅವರನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದರು. ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾಗಿದ್ದರಿಂದ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ಸುಮಾರು ಒಂದು 12:30 ಸಮಯದಲ್ಲಿ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ ಪೇಷಂಟ್ ಬಂದಿದ್ದರು. ನಮ್ಮಲ್ಲಿ ಅದು ತಲೆ ಸುತ್ತು ಮತ್ತು ಸುಸ್ತಾಗ್ತದೆ ಅಂತ ನಮ್ಮ ಬಂದು ನೋಡಿದಾಗ BP ಸ್ವಲ್ಪ ಕಡಿಮೆ ಇತ್ತು, ಅಂದರೆ ನಾರ್ಮಲ್ ರೇಂಜಿಂದ ಕಡಿಮೆ ಇತ್ತು. ಅವ್ರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅವ್ರಿಗೆ IV ಫ್ಲೂಯಿಡ್ಸ್ ಅಂತ ಹೇಳ್ತೀವಿ, ಇಂಟ್ರಾವೆನಸ್ ಫ್ಲೂಯಿಡ್ಸು ಮತ್ತು ಆಕ್ಸಿಜನ್ ಇದೆಲ್ಲ ಕೊಟ್ಬಿಟ್ಟು ಅವ್ರನ್ನ ಸ್ಟೇಬಲ್ ಮಾಡಿ ನಾವು ಮುಂದಿನ ಹೆಚ್ಚಿನ ಚಿಕಿತ್ಸೆಗೆ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಬೇಕಾದ್ರಿಂದ ಮತ್ತು ಕೆಲವು ಪರೀಕ್ಷೆಗಳ ಅಗತ್ಯ ಇರೋದ್ರಿಂದ ನಾವು ಅವ್ರನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದೀವಿ. ಸರ್, ಯಾವ ಆಸ್ಪತ್ರೆ? ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ನನಗೆ ಮಾಹಿತಿ ಸಿಗುತ್ತೆ. ಬೇರೆ ಯಾವ ರೀತಿಯಾದ ಸಮಸ್ಯೆ ಇಲ್ಲ ಸರ್? ಬೇರೆ ಏನೂ ಸಮಸ್ಯೆ ಇಲ್ಲ. ಮೋಸ್ಟ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಬ್ಲಡ್ದು ರಕ್ತದಾನ ಮಾಡೋದ್ರಿಂದ, ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಅವ್ರಿಗೆ ಬ್ಲಡ್ ಪ್ರೆಷರ್ನಲ್ಲಿ ಏರಿಳಿತ ಆಗುತ್ತೆ. ಸೊ ಬ್ಲಡ್ ಪ್ರೆಷರ್ನಲ್ಲಿ ಏರಿಳಿತ ಆದ್ದರಿಂದ ಇದಕ್ಕೆ ಬೇಕಾಗಿರೋ ಚಿಕಿತ್ಸೆನ ಮತ್ತು ಬ್ಲಡ್ ವಾಲ್ಯೂಮ್ನ ರೀಪ್ಲೇಸ್ ಮಾಡಲಿಕ್ಕೆ, ಏನು ರಕ್ತ ಹೋಗಿರುತ್ತೆ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಸ್ವಲ್ಪ ಗ್ಲೂಕೋಸ್ ಫ್ಲೂಯಿಡ್ಸು, IV ಫ್ಲೂಯಿಡ್ಸ್ ಅಂತ ಕರಿತೀವಿ, ಅದನ್ನು ಕೊಟ್ಟು ಸ್ಟೇಬಲ್ ಮಾಡಿ ಪೇಷಂಟ್ಗಳಿಂದ ಕಳಿಸ್ಕೊಟ್ಟಾಗ ಕುತ್ಕೊಂಡು ಚೆನ್ನಾಗಿ ಮಾತಾಡ್ತಾಯಿದ್ರು. ಬಟ್ ಒಂದು 24 ಗಂಟೆ ಅಬ್ಸರ್ವೇಷನ್ ಅಂತ ಬೇಕಾಗ್ತದೆ ಮತ್ತು ಕಾರ್ಡಿಯಾಲಜಿಸ್ಟ್ ಒಂದು ಒಪಿನಿಯನ್ ಬೇಕಾಗ್ತದೆ. ಸೊ ಅದರಿಂದ ಅವ್ರನ್ನ ಬೆಂಗಳೂರಿಗೆ ನಾವು ಹೆಚ್ಚಿನ ಚಿಕಿತ್ಸೆಗೆ ಕಳಿಸ್ಬೋದು. ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕಿನ ಶಿಕ್ಷಕ ವೃಂದದವರು ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಬೇಗ ಗುಣಮುಖವಾಗಲೆಂದು ಪ್ರಾರ್ಥಿಸಿದರು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ. ವಂದನೆಗಳು.